ಕೆಎಲ್ ರಾಹುಲ್ ಹಾಗೂ ರಿಷಬ್ ಪಂತ್ ಅವರ ಶತಕಗಳ ಬಲದಿಂದ ಭಾರತ ತಂಡ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿ ಟೆಸ್ಟ್ ಸರಣಿಯ ಮೊದಲನೇ ಪಂದ್ಯದಲ್ಲಿ ಎದುರಾಳಿ ಇಂಗ್ಲೆಂಡ್ ತಂಡಕ್ಕೆ 371 ರನ್ಗಳ ಸ್ಪರ್ಧಾತ್ಮಕ ಗುರಿಯನ್ನು ನೀಡಿದೆ. ಆ ಮೂಲಕ ಪಂದ್ಯದ 5ನೇ ದಿನವಾದ ಮಂಗಳವಾರ ಪ್ರವಾಸಿ ತಂಡ ಗೆಲುವಿನ ವಿಶ್ವಾಸವನ್ನ ಹೊಂದಿದೆ. ಭಾರತ ತಂಡ ದ್ವಿತೀಯ ಇನ್ನಿಂಗ್ಸ್ನಲ್ಲಿ 364 ರನ್ಗಳಿಗೆ ಆಲೌಟ್ ಆಯಿತು. ಬಳಿಕ ಗುರಿಯನ್ನ ಹಿಂಬಾಲಿಸಿದ ಇಂಗ್ಲೆಂಡ್ ತಂಡ 4ನೇ ದಿನದಾಟದ ಅಂತ್ಯಕ್ಕೆ ದ್ವಿತೀಯ ಇನ್ನಿಂಗ್ಸ್ನಲ್ಲಿ 6 ಓವರ್ಗಳಿಗೆ ವಿಕೆಟ್ ನಷ್ಟವಿಲ್ಲದೆ 26 ರನ್ ಗಳಿಸಿದೆ. ಕ್ರೀಸ್ನಲ್ಲಿ ಜಾಕ್ ಕ್ರಾವ್ಲಿ ಹಾಗೂ ಬೆನ್ ಡಕೆಟ್ 5ನೇ ದಿನಕ್ಕೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ. ಇನ್ನು ಇಂಗ್ಲೆಂಡ್ ತಂಡಕ್ಕೆ ಕೊನೆಯ ದಿನವಾದ ಮಂಗಳವಾರ ಗೆಲ್ಲಲು 350 ರನ್ಗಳ ಅಗತ್ಯವಿದೆ. 5ನೇ ಹಾಗೂ ಪಂದ್ಯದ ಕೊನೆಯ ದಿನವಾದ ಮಂಗಳವಾರ ಭಾರತ ತಂಡ ಎದುರಾಳಿಯ 10 ವಿಕೆಟ್ಗಳನ್ನ ಪಡೆಯಬೇಕಾಗಿದೆ. ಅದರ ಪ್ರಥಮ ಇನ್ನಿಂಗ್ಸ್ನಲ್ಲಿ ಜಸ್ಪ್ರೀತ್ ಬುಮ್ರಾ 5 ವಿಕೆಟ್ ಕಿತ್ತಿದ್ರು. ಅವರು ಅದೇ ಲಯವನ್ನ ಕೊನೆಯ ದಿನ ಮುಂದುವರೆಸಿದ್ರೆ ಟೀಂ ಇಂಡಿಯಾಗೆ ಗೆಲ್ಲಲು ಅವಕಾಶ ಸಿಗಲಿದೆ. ಆದರೆ ಇನ್ನುಳಿದ ಬೌಲರ್ಗಳು ಕೂಡ ಬುಮ್ರಾಗೆ ಸೂಕ್ತ ರೀತಿಯಲ್ಲಿ ಸಾಥ್ ನೀಡಬೇಕಾಗುತ್ತೆ.